ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, ಕಾಂಗ್ರೆಸ್ನಲ್ಲಿ ಗದ್ದಲಂತೂ ಅದೇ, ತೆಕ್ಕಾಟಂತೂ ಅದೇ, ಸುಳ್ಳೇನಲ್ಲ. ಆದರೂ ಇಬ್ಬರು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಆದಷ್ಟು ಅದರ ಇಲ್ಲ ಅನ್ನೋರಂಗೆ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರೆಷರ್ ಹೆಚ್ಚಾಗ್ತದೆ ಅವ್ರ ಮೇಲೆ. ಆಲ್ರೆಡಿ ಖರ್ಗೆ ಅವರಂತೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ, ನೀವು ಅಷ್ಟೇ ಮುಖ್ಯ ಅಲ್ಲಪ್ಪ, ನಿಮ್ಮಿಬ್ಬರಿಂದ ಆಯ್ಕೆ ಆಗಿಲ್ಲ. ಇಡೀ ಕಾರ್ಯಕರ್ತರು ಜನ ನಂಬಿದ್ದಾರೆ, ಪಕ್ಷ ದೊಡ್ಡದು, ಪಕ್ಷದ ದೊಡ್ಡವ್ರು ಯಾರಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ಒಪ್ಪಿಕೊಂಡ ನಮ್ಮ ಸಿದ್ದರಾಮಯ್ಯನವರು ನಾಯಕತ್ವ ಬದಲಾವಣೆ ಕುರಿತು ಮಾಧ್ಯಮಗಳಲ್ಲೇ ಹೆಚ್ಚು ಚರ್ಚೆ ಆಗುತ್ತಿದೆ. ವಿಧಾನಸಭೆಯಲ್ಲಿ ಹೇಳಿದ ಮೇಲೂ ಈ ಬಗ್ಗೆ ಚರ್ಚಿಸುವ ಅಗತ್ಯವಿಲ್ಲ. ಸ್ಪಷ್ಟ ಹೇಳಿದ್ದೀನಪ್ಪ, ಈಗಾಗಲೇ ವಿಧಾನಸಭೆಯಲ್ಲಿ ಎಲ್ಲರ ಮುಂದೆ ಹೇಳಿದ್ದೀನಿ, ಚರ್ಚೆ ಅವಶ್ಯಕತೆ ಇಲ್ಲ, ಮುಗಿದೋದ ಅಧ್ಯಾಯ ಅಂತೇಳಿ ಹೈಕಮಾಂಡ್ ಹೇಳ್ತದೆ. ನಾವು ಕೇಳ್ತೀವಿ, ರಾಹುಲ್ರ ಫೈನಲ್, ನಮಗೆ ರಾಹುಲ್ ಗಾಂಧಿಯವರು ಫೈನಲ್, ಅವ್ರು ಏನು ಹೇಳ್ತಾರೋ ಕೇಳ್ಕೊಂಡು ಹೋಗ್ತೀವಿ, ನಾವೇನು ದೊಡ್ಡವರಲ್ಲ ಅನ್ನುವಂತೆ. ಮತ್ತು ಅದೇ ಕಾಲಕ್ಕೆ DK ಶಿವಕುಮಾರ್ ಅವರು ಸಹಿತ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲದಿರುವಾಗ ಬಗೆಹರಿಸಿಕೊಳ್ಳುವಂಥದ್ದು ಏನಿದೆ? ಸಮಸ್ಯೆ ಸೃಷ್ಟಿ ಮಾಡುತ್ತಿರುವವರು ನೀವೇ, ಮಾಧ್ಯಮದವರು. ನೀವು ಮಾಡಾಕತ್ತೀರಿ ಇದನ್ನು, ನಮ್ಮಲ್ಲಿ ಏನೂ ಇಲ್ಲ ರೀ, ಸುಮ್ಮನೆ ಬೆಳೆಸ್ತಾ ಇದ್ದೀರಿ ಅದನ್ನು. ಹಾಗೆ ಮನುಷ್ಯ ಬಂದಾಗ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ, ನಮ್ಮಲ್ಲಿ ಏನಿಲ್ಲ, ನಮ್ಮ ಎಲ್ಲ ಕೊಡ್ಕೊಂಡು ಹೋಗ್ತೀವಿ, ಸಹೋದರರಿದ್ದೀವಿ, ಕೂಡಿ ಮಾಡ್ತಾಯಿದ್ದೀವಿ ಅನ್ನೋ ಮಾತನ್ನು ಮತ್ತೆ ಹೇಳ್ತಿದ್ದಾರೆ. ಆಲ್ರೆಡಿ ಖರ್ಗೆ ಅವರಂತ ಸ್ಪೋರ್ಟ್ಸಾಗಿ ಹೇಳಿದ್ರೆ ಇಬ್ಬರಿಗೂ, ನೀವು ಇದನ್ನು ಚರ್ಚೆ ಮಾಡೋದಿಲ್ಲ, ಬಿಡಬೇಕು. ಫೈನಲ್ ಆಲ್ರೆಡಿ ನೀವು ಬಗೆಹರಿಸ್ಕೊಂಡು ಹೇಳಿದ್ದೀವಿ, ಆದರೂ ಸಹಿತ ರಾಹುಲ್ರು ಮುಗಿಸ್ತಾರೆ ಬಂದ ತಕ್ಷಣ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಒಂದೇನೋ ತ್ಯಾಪಿ ಹೇಳೋ ಕೆಲಸ ಮಾಡ್ತಾಯಿದ್ದಾರೆ. ಆದ್ರೆ ಈ ಒಂದು ಖಂದಕ ಇಬ್ಬರ ಮಧ್ಯದಲ್ಲಿದ್ದಂಥ ಒಂದಿನ ಖಂದಕ ಅದ ಅಂತ ನಮ್ಮ ಮಾಧ್ಯಮದವ್ರು ಹೇಳಿ, ಬೇಡ ಪಾರ್ಟಿಯಲ್ಲಿದ್ದಂಥವ್ರು ಹೇಳಿ, ಬೇಡ ಹೈಕಮಾಂಡ್ ಹೇಳಿ, ಇವರೆಲ್ಲ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಅಲ್ಲಿ ಏನೋ ಒಂದಿದೆ, ಸಮಥಿಂಗ್ ಇಸ್ ದೇ